ಕರ್ನಾಟಕ ರಾಜ್ಯದಲ್ಲಿ ಇವತ್ತು ವಿಶೇಷವಾಗಿ ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಮುದ್ದೇನಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರೇ ಮತ್ತು ಸಾಯಿ ಸಂಸ್ಥೆಯ ಮಧುಸೂದನ ಸ್ವಾಮೀಜಿಯವರೇ, ಜಯಚಂದ್ರ ಅವರೇ, ನರಸಿಂಹಮೂರ್ತಿ ಅಣ್ಣವರೇ, ಈ ಕಾರ್ಯಕ್ರಮ ರೂವಾರಿಗಳಂತ ನಮ್ಮ ಮಧು ಬಂಗಾರಪ್ಪನವರೇ ಮತ್ತು ಶಾಲಿನಿ ರಜನೀಶ್ ಅವರೇ, ಅತೀಕ್ ಸಾಹೇಬ್ರೆ, ಜಗತ್ತಿನ ಬಹಳ ಮುಖ್ಯವಾದಂಥ ರಾಷ್ಟ್ರಗಳಲ್ಲಿ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಹಾಸ್ಪಿಟಲ್ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ವಿದ್ಯಾಸಂಸ್ಥೆಗಳನ್ನು ಮಾಡಿದ್ದಾರೆ. ಶ್ರೀಲಂಕಾ, ನೈಜೀರಿಯಾ, ಅಮೇರಿಕಾ, ಪಿಜ್ಜಾ ಮತ್ತು ಹಲವಾರು ರಾಷ್ಟ್ರಗಳಲ್ಲಿ 90 ಲಕ್ಷ ಮಕ್ಕಳಿಗೆ 55 ಕರ್ನಾಟಕ ಆದರೆ ಹೊರ ರಾಜ್ಯಗಳು ಸೇರಿ 90 ಲಕ್ಷ ಜನರಿಗೆ 26 ರಾಜ್ಯಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಭಾರತ ದೇಶದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ₹1 ಕೂಡ ಖರ್ಚಿಲ್ದಿರ ಬಡವರನ್ನ, ಅದರಲ್ಲಿ ವಿಶೇಷವಾಗಿ ಗ್ರಾಮಾಂತರ ಮಕ್ಕಳಿಗೆ ಅಡ್ಮಿಷನ್ ಕೊಟ್ಟು ಮಾಡಿರೋದು ಇತಿಹಾಸದಲ್ಲಿ ಮೊಟ್ಟ ಮೊದಲು ಭಾರತದಲ್ಲಿ ಅಂತ ಹೇಳಿಬಿಟ್ಟು ನಾವು ಹೇಳಬೇಕಾಗ್ತದೆ. ನಾನು ಅದರ ಬಗ್ಗೆ ಸಾಕಷ್ಟು 1 ಗಂಟೆ ಮಾತಾಡಬಲ್ಲೆ, ಸಮಯ ಇಲ್ಲ. ಅವರು ಈಗ ಮುಖ್ಯಮಂತ್ರಿಗಳು ಮಾತಾಡೋರಿದ್ದಾರೆ. ಇದೊಂದು ವಿನೂತನವಾದ ಕಾರ್ಯಕ್ರಮವನ್ನು ಜಗತ್ತಿನಲ್ಲಿ ಹಾಕಿಕೊಂಡಿದ್ದೆ. ಇದರಲ್ಲಿ ಎಲ್ಲ ಧರ್ಮದ ಜನರು, ವಿಶೇಷವಾಗಿ ಈ ಸಂಸ್ಥೆ ಒಂದರಲ್ಲಿ ಎಲ್ಲ ಧರ್ಮದ ಜನರು ಕೂಡ ವಿದ್ಯಾಭ್ಯಾಸ ಮಾಡಬಹುದು. ಫ್ರೀ ಎಜುಕೇಶನ್ ಇದೆ. 1ನೇ ಕ್ಲಾಸ್ನಿಂದ ಕಡೆಯವರೆಗೂ ಫ್ರೀ ಎಜುಕೇಶನ್. ಮೆಡಿಕಲ್ ಕಾಲೇಜ್ ಫ್ರೀ ಎಜುಕೇಶನ್ ಕೊಡ್ತಾರೆ ಅಂದರೆ ಭಾರತ ಖಂಡದಲ್ಲಿ ಮೊಟ್ಟ ಮೊದಲನೇದಾಗಿದೆ. ಸ್ವಾಮೀಜಿಯವರ ಆಶೀರ್ವಾದ ಕರ್ನಾಟಕ ರಾಜ್ಯಕ್ಕೆ ಇರಲಿ ಅಂತ ನನ್ನ ಮಾತು ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.